ನಮಸ್ಕಾರ ಎಲ್ಲರಿಗೂ. ಸೊ ಈ ಒಂದು ವಿಡಿಯೋದಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿರೋ ಒಂದು ಟಾಪಿಕ್ ಬಗ್ಗೆ ಮಾತಾಡಕ್ಕೆ ಟ್ರೈ ಮಾಡ್ತೀನಿ. ನಾನು ತಮ್ಮನೇಲಲ್ಲಿ ಹೇಳಿರುವಂತೆ ಇಚ್ಛಾಶಕ್ತಿಯ ಬಗ್ಗೆ ಮಾತಾಡಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಇಚ್ಛಾಶಕ್ತಿ ಅಥವಾ ವಿಲ್ ಪವರ್ ಅಂತ ನಾವು ತುಂಬಾ ಸಲ ಕೇಳಿರ್ತೀವಿ. ನಮಗೆ ಒಂದು ಶಕ್ತಿ ಇದೆ, ಒಳಗಡೆ ಆಂತರಿಕ ಶಕ್ತಿ ಇದೆ, ಅದರಿಂದ ನಾವು ಈ ಮನಸ್ಸಿದ್ದನೆ ಮಾರ್ಗ ಅಂತ ಕರೀತಾರಲ್ಲ, ಆತರ ಏನ್ ಇಚ್ಛೆ ಪಡ್ತೀವೋ ಅದನ್ನ ಪಡ್ಕೊಳ್ಳುವಂತ ಒಂದು ಶಕ್ತಿ ಮತ್ತು ಗುಣ ನಮ್ಮಲ್ಲಿ ಇನ್ಹೆರಿಟ್ ಆಗಿದೆ ಅಂತ ನಮ್ಮ ಒಂದು ನಂಬಿಕೆ. ಸೊ ಈ ಇಚ್ಛಾಶಕ್ತಿ ಮುಂದೆ ಏನ್ ಬೇಕಾದ್ರೂ ಸಾಧಿಸಬಹುದು, ಹಾಗೆ ಹೀಗೆ ಅಂತ ಎಲ್ಲ ಹೇಳ್ತಿರ್ತಾರೆ. ಆದರೆ ಈ ಒಂದು ವಿಡಿಯೋದಲ್ಲಿ ನಾನು ಏನನ್ನ ಹೇಳಕ್ಕೆ ಟ್ರೈ ಮಾಡ್ತಿದ್ದೀನಿ ಅಂತಂದ್ರೆ, ನಾವು ತಿಳ್ಕೊಂಡಿರೋ ತರ ಇಚ್ಛಾಶಕ್ತಿ ನಮ್ಮ ಸ್ವಂತದ್ದು ಇಲ್ಲದೆ ಇರಬಹುದು. ಒಂದು ಸಾಧ್ಯತೆ ಅಷ್ಟೇ, ಸಾಧ್ಯತೆ ಬಗ್ಗೆ ಮಾತಾಡ್ತೀನಿ ನಾನು. ಹಿಂಗೆ ಅಂತ ಒಂದು ಡಿಸಿಷನ್ ಬರಕ್ಕಾಗಲ್ಲ. ನಾವು ನಂಬ್ಕೊಂಡಿರ್ತಕ್ಕಂಥ ಒಂದು ಇಚ್ಛಾಶಕ್ತಿ ಅಂತ ಏನು ನಾವು ಕರಿತೀವಿ, ನಾವೇ ನಮ್ಮ ಕೈಯಾರ ಮಾಡ್ತಾ ಇದೀವಿ ನಮ್ಮ ಲೈಫ್ ನ, ಅಥವಾ ನಮ್ಮ ಲೈಫ್ ಅಲ್ಲಿ ನಡೀತಕ್ಕಂಥ ಒಂದು ಘಟನೆಗಳನ್ನ ನಾವು ಕಂಟ್ರೋಲ್ ಮಾಡ್ತಾ ಇದೀವಿ, ನಮ್ಮ ಲೈಫ್ ನ ನಾವು ಕಂಟ್ರೋಲ್ ಮಾಡ್ತಾ ಇದೀವಿ, ನಮ್ಮ ಆಗು ಹೋಗುಗಳನ್ನು ನಾವೇ ಕಂಟ್ರೋಲ್ ಮಾಡ್ತಾ ಇದೀವಿ ಅಂತ ನಾವೇ ತಿಳ್ಕೊತೀವಿ. ಅದು ಸ್ವಲ್ಪ ರಾಂಗ್ ಅನ್ನಕ್ಕೆ ಒಂದು ದೃಷ್ಟಾಂತಗಳನ್ನು ನಾನು ಹೇಳ್ತಾ ಹೋಗ್ತೀನಿ. ಏನಪ್ಪಾ ಅಂತಂದ್ರೆ, ಹೀಗೆ ಒಂದು ಊರಿನಲ್ಲಿ ಒಬ್ಬ ಮನುಷ್ಯ ಇರ್ತಾನೆ, ನಮ್ಮ ಹೀರೋ ಆಫ್ ದ ಸ್ಟೋರಿ ಗುಂಡ. ಸೊ ಅವನು ಏನ್ ಮಾಡ್ತಾನೆ, ಅವನಿಗೆ ಚಿಕ್ಕ ವಯಸ್ಸಿನಿಂದ ಈ ಇಚ್ಛಾಶಕ್ತಿಯ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ಬಂದ್ಬಿಡುತ್ತೆ. ನಿಜವಾಗ್ಲೂ ಜೀವನವನ್ನು ನಾನೇ ಕ್ರಿಯೇಟ್ ಮಾಡ್ತಿರೋದ, ಅಥವಾ ನನ್ನ ಜೀವನ ಆಲ್ರೆಡಿ ಹಿಂಗಿರ್ಬೇಕು ಅಂತ ಡಿಸೈಡ್ ಆಗಿದೆಯಾ, ಆ ತರ ಒಂದು ರಿಸರ್ಚ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ ಸಣ್ಣ ವಯಸ್ಸಿಂದ. ಅವನಿಗೆ ಬೇರೆ ಬೇರೆ ವಿಷಯಗಳು ಗೊತ್ತಾಗ್ತಾ ಹೋಗ್ತವೆ, ಬೇರೆ ಬೇರೆ ಸೋರ್ಸ್ ಇಂದ ನೋಡಕ್ ಹೋಗ್ತಾನೆ. ಅದರಲ್ಲಿ ಒಂದು ಪ್ರಸ್ತಾಪ ಮಾಡ್ತಾರೆ, ಇಚ್ಛಾಶಕ್ತಿ ಅನ್ನೋದು ಮನುಷ್ಯನಿಗೆ ಇಲ್ಲೇ ಇಲ್ಲ. ನೀವು ಅನ್ಕೊಂಡಿರ್ಬೋದು, ನಾನೀಗ ಸ್ವಂತ ಯೋಚನೆ ಮಾಡ್ತೀನಿ. ಈಗ ನೀವೇ ಅನ್ಬೋದು, ಈಗ ವಿಡಿಯೋ ಪಾಸ್ ಮಾಡ್ಬಿಟ್ಟು ಇವಾಗ ಒಂದ್ ಗ್ಲಾಸ್ ಆಫ್ ನಂಗೆ ನೀರ್ ಬೇಕು ಅಂತಂದ್ರೆ ನಾನು ಹೋಗಿ ತಗೊಳ್ತೀನಿ, ಅದು ನನ್ನ ಇಚ್ಛಾಶಕ್ತಿ. ಅಥವಾ ಇವಾಗ ನನಗೆ ಆಪಲ್ ಬೇಕು ಅಂತಂದ್ರೆ ಹೋಗಿ ತಗೊಳ್ತೀನಿ, ಅದು ನನ್ನ ಇಚ್ಛಾಶಕ್ತಿ. ಅದನ್ನ ಯಾರು ನನಗೆ ಲೈಕ್ ಫೋರ್ಸ್ಫುಲ್ ಆಗಿ ಮಾಡ್ಬೇಡ ಅಂತ ಹೇಳಕ್ ಆಗಲ್ಲ, ನಾನೇ ಅದನ್ನ ಡಿಸೈಡ್ ಮಾಡೋದು ಅಂತ. ಆದ್ರೆ ಆ ವಿಡಿಯೋದಲ್ಲಿ ಗುಂಡ ನೋಡ್ತಿರ್ತಾನಲ್ಲ, ಆ ವಿಡಿಯೋದಲ್ಲಿ ಏನ್ ಪ್ರಸ್ತಾಪ ಮಾಡ್ತಾರೆ ಅಂತಂದ್ರೆ, ನೀನು ಹಂಗೆ ಮಾಡ್ಬೇಕು ಅನ್ನೋದು ಒಂದು ಕಾಸ್ ಅಂಡ್ ಎಫೆಕ್ಟ್ ಅಷ್ಟೇ. ಅದು ಒಂದು ಆಕ್ಷನ್ ಇರುತ್ತೆ, ಅದ್ರ ತಕ್ಕಂಗೆ ರಿಯಾಕ್ಷನ್ ಆಗುತ್ತೆ, ಮತ್ತೆ ಆ ರಿಯಾಕ್ಷನ್ ತಕ್ಕಂಗೆ ಇನ್ನೊಂದು ಆಕ್ಷನ್. ಸೊ ಹೀಗೆ ಇದೊಂದು ಚೈನ್ ಇದೆ. ಬ್ರಹ್ಮಾಂಡ ಹುಟ್ಟಿದಾಗಿಂದ ಕಾಸ್ ಎಫೆಕ್ಟ್, ಬ್ರಹ್ಮಾಂಡ ಹುಟ್ಟಿರೋದೇ ಒಂದು ಕಾಸ್ ಅಲ್ವಾ, ಅದಕ್ಕೊಂದು ಎಫೆಕ್ಟ್ ಬರುತ್ತೆ. ಆಮೇಲೆ ಏನು ಸೋಲಾರ್ ಸಿಸ್ಟಮ್ ಫಾರ್ಮ್ ಆಗಿರೋದು, ಭೂಮಿ ಫಾರ್ಮ್ ಆಗಿರೋದು, ಆ ಭೂಮಿ ಮೇಲೆ ಮತ್ತೆ ಎವಲ್ಯೂಷನ್ ಆಗಿರೋದು, ಆಮೇಲೆ ಹೋಮೋಸೇಪಿಯನ್ಸ್ ಅಂತ ನಾವು ಹುಟ್ಟಿರೋದು, ಆಮೇಲೆ ಹಿಸ್ಟ್ರಿ ನಡೆದಿರೋದು, ನಮ್ಮ ಹಿಸ್ಟ್ರಿಯಲ್ಲಿ ಏನೋ ಆಗಿರೋದ್ರಿಂದ ನಮ್ಮ ಜಾಗಕ್ಕೆ ವ್ಯಾಲ್ಯೂ ಬಂದಿರೋದು, ಆಮೇಲೆ ಅಲ್ಲಿಂದ ನಾವು ಯಾರಿಗೋ ಹುಟ್ಟಿ, ಆಮೇಲೆ ನಮ್ಮ ಒಂದು ಲೈಫು, ನಮ್ಮ ಒಂದು ಇಷ್ಟಗಳು, ಈ ತರ ಒಂದ್ರಿಂದ ಒಂದಕ್ಕೆ ಲಿಂಕ್ ಇದೆ. ನೀ ಇವತ್ತು ಹೋಗಿ ನೀ ಅನ್ಕೋಬಹುದು, ಇವಾಗ ಹೋಗಿ ನಾನು ಒಂದು ಗ್ಲಾಸ್ ಆಫ್ ವಾಟರ್ ತಗೊಳ್ತೀನಿ ಅಂತಂದ್ರೆ, ಹಂಗ್ ತಗೊಳ್ಬೇಕು ಅನ್ನೋದು ಒಂದು ಕಾಸ್ ಅಂಡ್ ಎಫೆಕ್ಟ್. ಯಾಕಂದ್ರೆ ನಾನು ಹೇಳ್ಬಿಟ್ಟಿದ್ದೀನಲ್ಲ, ನಾನು ಬಾಯ್ ಬಿಟ್ಟು ಹೇಳಿದೀನಿ. ಆಮೇಲೆ ನಿಮಗೆ ಸ್ವಂತ ಯೋಚನೆ ಬರುತ್ತೆ, ನಾನೇ ಸ್ವಂತವಾಗಿ ಏನೋ ಮಾಡ್ಬೇಕು ಅಂತ. ಹಾಗೆ ಬಂದಾಗಲೂ ಕೂಡ ನಿಮಗೆ ಆ ಯೋಚನೆ ಬರಕ್ಕೂ ಇನ್ನೊಂದು ಯೋಚನೆ ಇರುತ್ತೆ ಹಿಂದ್ಗಡೆ. ಸೊ ಇದು ಇಂಡಿಪೆಂಡೆಂಟ್ ಆಗಿ ಏನು ಇರೋದಿಲ್ಲ. ವಿಲ್ ಪವರ್ ಅನ್ನೋದು ಇಂಡಿಪೆಂಡೆಂಟ್ ಆಗಿ ಇರಕ್ ಆಗಲ್ಲ. ಯಾಕೆಂದ್ರೆ ನಾ ಹೇಳಿದ್ನಲ್ಲ, ನಿಮ್ಗೊಂದು ಯೋಚನೆ ಬಂತು, ನಾ ಸ್ವಂತವಾಗಿ ಮಾಡಿದೆ ಅಂತ ಅಂದ್ರೆ ಕೂಡ ಆ ಯೋಚನೆ ಬರಕ್ಕೂ ಕೂಡ ಇನ್ನೊಂದು ಯೋಚನೆ ಕಾರಣ ಆಗಿರುತ್ತೆ ಹಿಂದ್ಗಡೆ, ಬ್ಯಾಕ್ ಗ್ರೌಂಡ್ ಅಲ್ಲಿ, ಇದರ್ ಸಬ್ ಕಾನ್ಶಿಯಸ್ಲಿ ಅಥವಾ ಕಾನ್ಶಿಯಸ್ಲಿ. ಸೊ ಈ ತರ ಒಂದು ವಿಡಿಯೋಗಳನ್ನ ಅವನು ಗುಂಡ ನೋಡ್ತಾ ಅವನಿಗೆ ತಲೆ ಕೆಟ್ಟೋಗ್ಬಿಡುತ್ತೆ. ಈ ತರ ಕಾಸ್ ಎಫೆಕ್ಟ್ ಆಗ್ತಿರೋದ್ರಿಂದ ನಾವೆಲ್ಲ ಒಂದು ಕೆಲಸವನ್ನ ಮಾಡ್ತಾ ಇದೀವಿ. ನಾವೊಂದು ಏನೇ ಡಿಸಿಷನ್ ತಗೊಂಡ್ರು ಕೂಡ ಆ ಡಿಸಿಷನ್ ಇನ್ನೊಂದು ಕಾಸ್ ಇರುತ್ತೆ ಹಿಂದ್ಗಡೆ. ಸೊ ಇಂಡಿಪೆಂಡೆಂಟ್ ಆಗಿ ಯಾರು ಏನೋ ಡಿಸಿಷನ್ ತಗೊಳ್ಳಲ್ಲ ಈ ಪ್ರಪಂಚದಲ್ಲಿ ಅಂತ ಒಂದು ಹೇಳ್ತಾರೆ. ಆ ಹೇಳಿದ ತಕ್ಷಣ ಆಮೇಲೆ ಲಾಸ್ಟಿಗೆ ಒಂದು ಸಂದೇಶ ಕೊಡ್ತಾರೆ, ಹೀಗಂತ ನಾವು ಸುಮ್ನೆ ಬೇಜಾರಾಗಿ ಕೊಡಬಾರ್ದು, ಎಲ್ಲ ನಮ್ ಕೈಯಲ್ಲಿದೆ, ನಮ್ಮ ಫ್ಯೂಚರ್ ನಮ್ ಕೈಯಲ್ಲಿದೆ, ಏನ್ ಬೇಕಾದ್ರೂ ಸಾಧಿಸಬಹುದು ಅಂತ ಆ ವಿಡಿಯೋದಲ್ಲಿ ಹೇಳ್ತಾರೆ. ಅವನು ತಕ್ಷಣಕ್ಕೆ ವಿಡಿಯೋ ಆಫ್ ಮಾಡ್ಬಿಟ್ಟು ಯೋಚನೆ ಮಾಡಕ್ ಸ್ಟಾರ್ಟ್ ಹಾಗೆ ಅವನು ಬೆಳಿತಾ ಅವನಿಗೊಂದು ಯೋಚನೆ ಬರಕ್ ಸ್ಟಾರ್ಟ್ ಆಗುತ್ತೆ. ಆ ವಿಡಿಯೋದಲ್ಲಿ ನೋಡಿದ್ರೆ ಈ ಜಗತ್ತಿನಲ್ಲಿ ನಡೆಯುವ ಎಲ್ಲಾ ಘಟನೆಗಳು ಒಂದು ಕಾಸ್ ಇರುತ್ತೆ, ಅದಕ್ಕೊಂದು ಎಫೆಕ್ಟ್ ಇರುತ್ತೆ. ಆ ಎಫೆಕ್ಟ್ ಗೆ ಇನ್ನೊಂದು ಕಾಸು ಮತ್ತೆ ಇನ್ನೊಂದು ಎಫೆಕ್ಟ್. ಈ ತರ ನಾವು ಒಂದು ಬಲೆಯಲ್ಲಿ ಸಿಕ್ಕಾಕೊಂಡಿರೋದಕ್ಕೆ ನಾವೇನೋ ಡಿಸಿಷನ್ ತಗೊಂಡಿದೀವಿ, ನಾವೇನೋ ಮಾಡ್ತೀವಿ ಅಂತ ಅನಿಸ್ತಾ ಇದೆ ಅಂತ ಹೇಳಿ ಇದನ್ನ ಟೆಸ್ಟ್ ಮಾಡ್ಲೇಬೇಕು. ನನಗೆ ನಿಜವಾಗ್ಲೂ ಇಚ್ಛಾಶಕ್ತಿ ಇದೆಯಾ, ಅಥವಾ ಏನಾದ್ರೂ ಒಂದು ಕಾಸ್ ಎಫೆಕ್ಟ್ ಇಂದ ಲೈಫ್ ನಡೀತಾ ಇದೆಯಾ ಅಂತ ಹೇಳಿ ಚೆಕ್ ಮಾಡ್ಬೇಕಂತ ಏನ್ ಮಾಡ್ತಾನೆ, ಒಂದು ಪಾರ್ಕ್ ಹತ್ರ ಹೋಗಿ ಕುತ್ಕೊಳ್ತಾನೆ. ಕುತ್ಕೊಂಡಾಗ ಸುಮ್ನೆ ಹಾಗೆ ಅಲ್ಲೊಂದು ಲೇಕ್ ಇರುತ್ತೆ, ಲೇಕ್ ನ ನೋಡ್ತಾ ಇರ್ತಾನೆ. ಲೇಕ್ ನೋಡುವಾಗ ಒಂದು ಯೋಚನೆ ಬರುತ್ತೆ ಅವನ ಮನಸ್ಸಲ್ಲಿ. ಅದೇನಪ್ಪಾ ಅಂತಂದ್ರೆ, ಪಾರ್ಕಿಗೆ ನಾನು ಇಲ್ಲಿ ಬಂದಿದ್ದೇನೆ, ನಾನು ಇಲ್ಲಿ ತನಕ ಡ್ರೈವ್ ಮಾಡ್ಕೊಂಡ್ ಬಂದ್ರೆ ನಾನು ಇಲ್ಲಿ ಕೂತಿದ್ದೀನಿ ಪಾರ್ಕ್ ಅಲ್ಲಿ ಬೆಂಚ್ ಮೇಲೆ. ಇದು ಯಾರಾದ್ರೂ ಡಿಸೈಡ್ ಮಾಡಕ್ ಸಾಧ್ಯನಾ? ಇಲ್ಲ. ಯಾಕೆ ಅಂತಂದ್ರೆ ನಾನೇ ಡಿಸೈಡ್ ಮಾಡಿರೋದು. ಪಾರ್ಕಿಗೆ ಬರಬೇಕು, ಯಾವ ಬೆಂಚ್ ಮೇಲೆ ಕೂಡ್ಬೇಕು ಅನ್ನೋದನ್ನ ನಾನೇ ಡಿಸೈಡ್ ಮಾಡಿರೋದು. ಅಷ್ಟೇ ಅಲ್ಲ, ಇವಾಗ ನಾ ಎದುರಿಗೆ ಕಾಡ್ತಾ ಇರೋ ಒಂದು ಇದೀನಲ್ಲ,
ಆ ಲೇಕ್ ನು ಕೂಡ ನಾನೇ ಡಿಸೈಡ್ ಮಾಡಿರೋದು ಅದನ್ನ ನೋಡ್ಬೇಕು ಅಂತ. ನಾನು ಅಲ್ಲಿ ಕಾಣ್ತಿರೋ ಮರ ನೋಡ್ತಾ ಇಲ್ಲ, ನಾನು ಲೇಕ್ ನೋಡ್ತಾ ಇದ್ದೀನಿ. ಆದ್ಮೇಲೆ ನಂಗೆ ಇಚ್ಛಾಶಕ್ತಿ ಇರಬಹುದು ಅಂತ ಅವನಿಗೆ ಒಂದು ಮನಸ್ಸಲ್ಲಿ ಬರುತ್ತೆ. ಆಮೇಲೆ ಹಾಗೆ ನೋಡ್ತಾ ಇರ್ಬೇಕಾದ್ರೆ ಲೈಕ್ ಎದುರಿಗೆ ಒಂದು ನಾಯಿ ಬರುತ್ತೆ ಅವನ ಹತ್ರ. ಅದು ಏನೋ ಹಿಂಗೆ ಮೂಸ್ತಾ ಬರ್ತಾ ಇರುತ್ತೆ, ಏನೋ ಹುಡುಕ್ತಾ ಇರುತ್ತೆ. ಅವ್ನ ಕಾಲ ಹತ್ರ ಬಂದು ಇನ್ನೇನೋ ಅವ್ನ ಕಾಲಿಗೆ ಕಡಿಬೇಕು ಅನ್ನೋಷ್ಟೊತ್ತಿಗೆ ಅದು ಬೇರೆ ಕಡೆ ಹೋಗುತ್ತೆ. ನಾಯಿ ಈ ಕಡೆ ಬಂತಲ್ಲ, ಈ ನಾಯಿಗೂ ಇಚ್ಛಾಶಕ್ತಿ ಇದೆಯಾ? ನಾಯಿ ಏನೋ ಒಂದು ಹುಡ್ಕೊಂಡ್ ಬಂತಲ್ಲ, ಅದಕ್ಕೆ ಆಲ್ರೆಡಿ ಗೊತ್ತಿದ್ಯಾ ಏನ್ ಮಾಡಬೇಕು ಅಂತ, ಅಥವಾ ಅದ್ರ ಕಂಟ್ರೋಲ್ ಅಲ್ಲಿ ಇದೆಯಾ ಅದು, ಅಥವಾ ಅದು ಸುಮ್ನೆ ಹಂಗೆ ರ್ಯಾಂಡಮ್ ಆಗಿ ಹೋಗ್ತಾ ಇದೆಯಾ? ಅವನಿಗೆ ಮತ್ತೆ ಸಮಾಧಾನ ಆಗಲ್ಲ. ಮತ್ತೆ ಅವನಿಗೆ ಇನ್ನೊಂದು ಯೋಚನೆ ಬರುತ್ತೆ, ಅದೇನಪ್ಪಾ ಅಂತಂದ್ರೆ ಪಾರ್ಕ್ ಅಲ್ಲಿ ಬಂದು ನಾ ಇಲ್ಲಿ ಕೂತಿದೀನಿ ಅಂತಂದ್ರೆ ಅದಕ್ಕೆ ನಾನ್ ಕಾರಣ ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ಆದ್ರೆ ಪಕ್ಕದ ಬೆಂಚ್ ಖಾಲಿ ಇಲ್ಲದೆ ಇರೋ ಕಾರಣಕ್ಕೆ ನಾ ಇಲ್ಲಿ ಬಂದು ಕೂತಿದ್ದೀನಿ. ಆಮೇಲೆ ನನಗೆ ಲೇಕ್ ಇಷ್ಟ ಇರೋದಕ್ಕೆ ಇಲ್ಲಿ ಬಂದು ಕೂತಿದ್ದೀನಿ. ಅಕಸ್ಮಾತ್ ಅದು ಇಷ್ಟ ಇಲ್ಲದೆ ಇದ್ರೆ ಇಲ್ಲಿ ಬಂದು ಹೆಂಗ್ ಕೂಡ್ತಾ ಇದ್ದೆ? ಅಂದ್ರೆ ನಾ ಇಲ್ಲಿ ಬಂದು ಕೂಡೋದಕ್ಕೂ ಹಿಂದೆ ಏನೋ ಒಂದು ಕಾಸ್ ಇದೆ. ಈಗ ನಾ ಏನ್ ಹೇಳ್ತಾ ಇದ್ದೀನಿ, ಅವನು ಸ್ವಂತವಾಗಿ ಡ್ರೈವ್ ಮಾಡ್ಕೊಂಡು ಬಂದು ಅಲ್ಲಿ ಕೂತಿದ್ದಾನೆ ಅಂತ ಅವನಿಗೆ ಅನ್ಕೊಳ್ತಾ ಇದ್ದಾನೆ, ಅದೇ ಸುಳ್ಳು. ಯಾಕೆ ಅಂತಂದ್ರೆ ಅವನಿಗೆ ಕೆಲವೊಂದು ಇಷ್ಟಗಳಿದಾವೆ. ಆ ಇಷ್ಟಗಳಿಗೆ ಕಾರಣ ಹಿಂದಿನ ಲೈಫ್. ಮೇ ಬಿ ಅವನಿಗೆ ಪಾರ್ಕ್ ಅಂದ್ರೆ ಇಷ್ಟ ಇರ್ಬೋದು, ಅವನಿಗೆ ಆ ಕೆರೆ ನೋಡ್ಬೇಕಂದ್ರೆ ಇಷ್ಟ ಇರ್ಬೋದು, ಅವನಿಗೆ ಸುಮ್ನೆ ಕೂಡೋದಂದ್ರೆ ಇಷ್ಟನೇ ಇರ್ಬೋದು. ಸೊ ಇಲ್ಲಿ ಸ್ವಂತದಲ್ಲಿ ಬಂತು, ಅದು ಅವನಿಗೆ ಇಷ್ಟಗಳು ಬಂದಿರೋದು ಒಂದು ಇನ್ಹೆರಿಟೆಡ್ ಆಗಿ. ಅಂದ್ರೆ ಏನೋ ಒಂದು ಕ್ಯಾರೆಕ್ಟರ್, ಅವನ ಕ್ಯಾರೆಕ್ಟರ್ ಹೆಂಗ್ ಡೆವಲಪ್ ಆಗಿದೆ, ಆ ಡೆವಲಪ್ ಆಗಿದೆ ಅನ್ನಕ್ಕೆ ಹಿಂದೆ ಯಾರೋ ಕಾರಣ, ಅವನ ವಾತಾವರಣ ಬೆಳೆಸಿದವರು ಹಂಗೆ. ಅಂದ್ರೆ ನೋಡಿ ಮತ್ತೆ ಕಾರಣ, ಕಾಸ್ ಎಫೆಕ್ಟ್. ಅವನಿಗೆ ಆ ತರ ಚಿಂತೆ ಬರೋ ಸ್ಟಾರ್ಟ್ ಆಗುತ್ತೆ. ಪಕ್ಕಕ್ಕೆ ಒಂದು ಬೆಂಚ್ ಖಾಲಿ ಇಲ್ಲ, ಅದಕ್ಕೋಸ್ಕರ ನಾನು ಇಲ್ಲಿ ಬಂದು ಕೂತಿದ್ದೀನಿ ಅಂದ್ರೆ ಇದು ನನ್ನ ಇಚ್ಛಾಶಕ್ತಿ ಅಲ್ಲ. ನಾನ್ ಇವಾಗ ನನಗೆ ಡಕ್ಕಗಳು ನೋಡಕ್ ಇಷ್ಟ ಆ ಕೆರೆಯಲ್ಲಿ, ಅದಕ್ಕೋಸ್ಕರ ನಾನು ಕೆರೆ ನೋಡ್ತಾ ಇದ್ದೀನಿ. ಇಲ್ಲ ನನಗೆ ಮರ ನೋಡಕ್ ಇಷ್ಟ ಇದ್ರೆ ನಾನು ಮರ ನೋಡ್ತಾ ಇದ್ದೆ ಅಂದ್ರೆ ಇದು ನನ್ನ ಇಚ್ಛಾಶಕ್ತಿ ಅಲ್ಲ. ನನಗೆ ಏನೋ ಒಂದು ಹಿಂದೆ ಕಾಸ್ ಇದೆ, ಒಂದು ಕಾರಣ ಇದೆ, ಅದಕ್ಕೆ ತಕ್ಕಂಗೆ ನಾನು ರಿಯಾಕ್ಷನ್ ಕೊಡ್ತಾ ಇದ್ದೀನಿ ಇಲ್ಲಿ. ಮತ್ತೆ ಅವನಿಗೆ ಕ್ವಶನ್ ಬರಕ್ ಸ್ಟಾರ್ಟ್ ಆಯ್ತು, ಇದೇನೋ ಸರಿ ಹೋಗ್ತಾ ಇಲ್ಲ ನನಗೆ, ಈ ತರ ಯಾಕೆ ಕ್ವಶನ್ಗಳು ಬರ್ತಾ ಇದೆ ಲೈಫ್ ಅಲ್ಲಿ, ನಿಜವಾಗ್ಲೂ ಈ ಸ್ವಂತದ್ದು ನಾನು ಏನಾದ್ರು ಮಾಡ್ತಾ ಇದ್ದೀನ ಈ ಲೈಫ್ ಅಲ್ಲಿ ಅಂತ. ಆಮೇಲೆ ಒಂದು ದಿನ ಆದ್ಮೇಲೆ ಅವ್ರ ಫ್ರೆಂಡ್ಸ್ ಜೊತೆ ಅವನು ಊಟಕ್ಕೆ ಹೋಗಿರ್ತಾನೆ ರೆಸ್ಟೋರೆಂಟ್ ಅಲ್ಲಿ. ಊಟದಲ್ಲಿ ಏನ್ ಆರ್ಡರ್ ಮಾಡಬೇಕು ಅಂತ ಹೇಳಿ ವೇಟರ್ ಬಂದಾಗ ಅವಾಗ ಅವನು ಇನ್ನೊಂದ್ಸಲ ಚಾಲೆಂಜ್ ಮಾಡ್ಕೊಳ್ತಾನೆ, ಇಚ್ಛಾಶಕ್ತಿ ಇದೆಯಾ ಇಲ್ಲ ಅಂತ ಇವಾಗ್ಲೇ ಡಿಸೈಡ್ ಮಾಡೋಣ. ನಾನು ಇಷ್ಟು ದಿನ ನನಗೇನ್ ಇಷ್ಟನೋ ಅದನ್ನ ನಾನು ಆರ್ಡರ್ ಮಾಡ್ತಾ ಇದ್ದೆ, ಇವಾಗ ಇಷ್ಟ ಇಲ್ಲದೆ ಇರೋದು ಆರ್ಡರ್ ಮಾಡೋಣ. ಅವಾಗ ಇದು ಕಾಸ್ ಅಂಡ್ ಎಫೆಕ್ಟ್ ಬ್ರೇಕ್ ಆಗುತ್ತೆ, ಅವಾಗ ನಾನು ಇಚ್ಛಾಶಕ್ತಿ ಇದೆ ಅಂತ ಪ್ರೂವ್ ಆಗುತ್ತೆ ಅಂತ ಹೇಳಿ ಅವನು ಏನೋ ಇಷ್ಟ ಇಲ್ಲದೆ ಇರೋದ್ರಲ್ಲಿ ಆರ್ಡರ್ ಮಾಡ್ತಾನೆ. ಅವ್ರ ಫ್ರೆಂಡ್ಸ್ ಇರ್ತಾರಲ್ಲ, ಅವಾಗ ಅವ್ರು ಕೇಳ್ತಾರೆ, ನೀ ಇಷ್ಟು ದಿನ ಅದನ್ನ ಆರ್ಡರ್ ಮಾಡ್ತಿರ್ಲಿಲ್ಲ, ನಿಂಗೆ ಅದು ಇಷ್ಟನೇ ಇರ್ಲಿಲ್ಲ, ಯಾಕೆ ಆರ್ಡರ್ ಮಾಡಿದ್ದೆ ಇವತ್ತು ಅಂತ. ಅವಾಗ ಅವ್ನು ಹೇಳ್ತಾನೆ ಯಾಕೆ ಅಂತ ಕಾರಣ ಹೇಳ್ತಾನೆ. ನಾನು ಹೀಗೆ ಒಂದು ಇಚ್ಛಾಶಕ್ತಿ ಬಗ್ಗೆ ಒಂದು ವಿಡಿಯೋ ನೋಡಿದ್ದೆ, ಅದರಲ್ಲಿ ಯಾವ್ದು ಇಡೀ ಲೈಫ್ ಅಲ್ಲಿ ನಮ್ಮ ಕಂಟ್ರೋಲ್ ಇಲ್ಲ ಅಂತ ಅವ್ರು ಹೇಳ್ತಾರೆ. ಎಲ್ಲದಕ್ಕೊಂದು ರೀಸನ್ ಕಾರಣ ಇರುತ್ತಂತೆ, ಅದಕ್ಕೆ ತಕ್ಕಂಗೆ ರಿಯಾಕ್ಷನ್ ಆಗುತ್ತಂತೆ. ಇವಾಗ ಬೇಕು ಅಂತ ನಾನು ಅದನ್ನ ಸುಳ್ಳು ಅಂತ ಪ್ರೂವ್ ಮಾಡಕ್ಕೆ, ಆ ವಿಡಿಯೋ ಹೇಳಿರೋದು ಸುಳ್ಳು ಅಂತ ಪ್ರೂವ್ ಮಾಡಕ್ಕೆ ನನಗೆ ಇಷ್ಟ ಇಲ್ಲದೆ ಇರೋದು ಆರ್ಡರ್ ಮಾಡ್ಬಿಟ್ಟಿದೀನಿ. ಇವಾಗ ನನಗೆ ಇಷ್ಟ ಇಲ್ಲದೆ ಇರೋದು ಬರುತ್ತೆ ಅಂದ್ರೆ ಇವಾಗ ನನ್ನ ಇಚ್ಛಾಶಕ್ತಿಯಿಂದಾನೇ ಆಯ್ತಲ್ಲ ಇದು. ನನಗೆ ಬೇಕು ಬೇಡವರು ನಾನ್ ಡಿಸೈಡ್ ಮಾಡಿರೋದು, ಯಾರೋ ನನಗೋಸ್ಕರ ಯಾರೋ ಡಿಸೈಡ್ ಮಾಡಿಲ್ಲ ಅದನ್ನ ಅಂತ ಹೇಳ್ತಾನೆ. ಅವಾಗ ಅವನ ಫ್ರೆಂಡ್ ಇನ್ನೊಂದು ಕ್ವಶನ್ ಕೇಳ್ತಾನೆ, ನೀನ್ ಯಾಕೆ ಈ ತರ ಆರ್ಡರ್ ಮಾಡಿದೆ ಅಂತ ಹೇಳಿದೆ, ಇನ್ನೊಂದ್ಸಲ ಹೇಳು ಅಂತ ಹೇಳ್ತಾನೆ. ಅವಾಗ ಅದೇ ಆ ವಿಡಿಯೋದಲ್ಲಿ ಇಚ್ಛಾಶಕ್ತಿ ಕಾಸ್ ಅಂಡ್ ಎಫೆಕ್ಟ್ ಇಂದ ಆಗ್ತಾ ಇದೆ ಅದಕ್ಕೆ ಅಂತ ಹೇಳಿದೆ ಅಂತ. ಆದ್ರೆ ನೀನು ಅದನ್ನ ಯಾಕೆ ಸುಳ್ಳು ಅಂತ ಪ್ರೂವ್ ಮಾಡಕ್ ಹೋಗ್ತೀಯಾ ಅಂತ ಇನ್ನೊಂದ್ಸಲ ಕೇಳ್ತಾನೆ. ಅವ್ರೇನೋ ಅದನ್ನ ಹೇಳಿದ್ರೆ ನಿಜ, ನೀನ್ ಯಾಕೆ ಅದನ್ನ ಸುಳ್ಳು ಅಂತ ಪ್ರೂವ್ ಮಾಡಕ್ ಹೋಗ್ತೀಯಾ ಅಂತ ಕೇಳಿ ಅವಾಗ ನೀವು ಆನ್ಸರ್ ಸಿಗಲ್ಲ. ಯಾಕೆ ಅಂತಂದ್ರೆ ಅವನ ಸಬ್ ಕಾನ್ಶಿಯಸ್ ಅಲ್ಲಿ ಒಂದು ಕೂತ್ಬಿಟ್ಟಿದೆ. ಅದೇನು ಅಂತಂದ್ರೆ ಕಾಸ್ ಮತ್ತೆ ಎಫೆಕ್ಟೇ ಅತ್ಯಂತ ನಿಜವಾದ್ದು, ನಮ್ ಕೈಯಲ್ಲಿ ಏನೂ ಇಲ್ಲ, ಇಚ್ಛಾಶಕ್ತಿ ಅನ್ನೋದು ಇಲ್ಲವೇ ಇಲ್ಲ. ಅವನಿಗೆ ಮತ್ತೆ ಹೌದಲ್ಲ ಅಂತ ಅನ್ಸ್ಬಿಡುತ್ತೆ. ಹೌದಲ್ಲ, ಲೈಕ್ ನಾ ಸುಮ್ನೆ ನಾರ್ಮಲ್ ಆಗಿ ಲೈಫ್ ನಡೀತಾ ಇದ್ರೆ ಅವಾಗ್ಲೇ ಗೊತ್ತಾಗುತ್ತೆ ಇಚ್ಛಾಶಕ್ತಿ ಇದೆ ಇಲ್ಲೋ ಅಂತ. ಆದ್ರೆ ನಾನ್ ಯಾಕೆ ಒಂದನ್ನೇ ಲೈಕ್ ಅದನ್ನ ಸುಳ್ಳು ಅಂತ ಪ್ರೂವ್ ಮಾಡ್ಬೇಕು, ಅದನ್ನ ಪ್ರೂವ್ ಮಾಡಕ್ ಹೋಗ್ತಿದೀನಿ ಅಂತಂದ್ರೆ ಅದು ನಿಜ ಅಂತ ನನಗೆ ಹೆದರಿಕೆ ಇದೆ. ಅಂದ್ರೆ ಹೆದರಿಕೆ ಇತ್ತು ಅಂದ್ರೆ ನಾನು ಸತ್ಯಕ್ಕೆ ಆಲ್ರೆಡಿ ಸತ್ಯ ಏನು ಅಂತ ನನಗೆ ಗೊತ್ತಿದೆ, ಅದೇನು ಅಂತ ನನಗೆ ಇಚ್ಛಾಶಕ್ತಿ ಇಲ್ಲ ಅನ್ನೋದು ಅಂತ ಹೇಳಿ ಮತ್ತೆ ಅವನಿಗೆ ಒಂಥರ ಕನ್ಫ್ಯೂಷನ್. ಇವಾಗ ಅವನು ಇಚ್ಛಾಶಕ್ತಿ ಇಲ್ಲ ಅಂತ ಅವನಿಗೆ ಬೇಡ ಅದನ್ನ ಆರ್ಡರ್ ಮಾಡ್ತೀನಿ ಅಂತ ಹೋದ. ಆದ್ರೆ ಏನನ್ನ ಅವನು ಏನನ್ನ ಒಂದು ಸುಳ್ಳು ಅಂತ ಪ್ರೂವ್ ಮಾಡಕ್ ಹೋಗ್ತಾ ಇದ್ದಾನೆ ಅಂತಂದ್ರೆ ಏನನ್ನ ಅವನು ಆಲ್ರೆಡಿ ಸತ್ಯ ಅಂತ ನಂಬಿಟ್ಟಿದಾನೋ ಅದನ್ನ ಸುಳ್ಳು ಮಾಡಕ್ಕೆ ಹೋಗ್ತಾ ಇದ್ದಾನೆ. ಸೊ ಅದು ಅವನಿಗೆ ಮನವರಿಕೆ ಆಗ್ಬಿಟ್ಟು ಇದು ಸರಿ ಆಗ್ತಾ ಇಲ್ಲ ಅಂತ ಹೇಳಿ ಅವನು ಲೈಕ್ ಒಂಥರ ಎಕ್ಸಿಸ್ಟೆನ್ಷಿಯಲ್ ಕ್ರೈಸಿಸ್ ಬಂದ್ಬಿಡುತ್ತೆ. ಏನಪ್ಪಾ ಇದು, ಎಲ್ಲಿ ಹೋಗ್ತೀನಿ, ಪಾರ್ಕ್ ಅಲ್ಲಿ ಹೋಗ್ತೀನಿ ಅಲ್ಲಿಯೂ ಇದೇ ಯೋಚನೆ ಬರುತ್ತೆ, ಅಲ್ಲಿ ಹೋಗ್ತೀನಿ ಇಲ್ಲಿಯೂ ಇದೇ ಯೋಚನೆ ಬರುತ್ತೆ. ಜೀವನದಲ್ಲಿ ಏನಾದ್ರು ಡಿಸಿಷನ್ ತಗೊಳಕ್ ಟ್ರೈ ಮಾಡ್ತೀನಿ, ಅದು ಈವನ್ ಸ್ಯಾಡ್ ಮೂಮೆಂಟ್ಸ್ ಅಲ್ಲಿ ಆಗಿರ್ಲಿ, ಹ್ಯಾಪಿ ಮೂಮೆಂಟ್ಸ್ ಅಲ್ಲಿ ಆಗಿರ್ಲಿ,
ಏನೇ ಡಿಸಿಷನ್ ತಗೊಂಡ್ರು ಕೂಡ ಅದಕ್ಕೆ ಏನೋ ಒಂದು ಹಿಂದೆ ಒಂದು ರೀಸನ್ ಇರುತ್ತಲ್ಲ. ಈ ಇಂಡಿಪೆಂಡೆಂಟ್ ಆಗಿ ನಾನು ಮತ್ತೆ ಏನ್ ಸಾಧಿಸಬಲ್ಲೆ ಲೈಫ್ ಅಲ್ಲಿ, ನನಗೆ ಇಚ್ಛೆ ಶಕ್ತಿ ನನ್ನ ಒಳಗಿಂದ ಏನ್ ಬರ್ತಾ ಇದೆ ಒಳಗಿಂದ, ಆಲ್ರೆಡಿ ಎಲ್ಲ ಪ್ರೀ ಮೇಡ್ತಾ ಇದೆಯಲ್ಲ ಇದು ಲೈಫ್, ಆಲ್ರೆಡಿ ಯಾರೋ ಡಿಸೈನ್ ಮಾಡಿಟ್ಟಂಗಿದೆಯಲ್ಲ ಇದು. ಈ ತರ ಯೋಚನೆಗಳು ತುಂಬಾ ಕಾಡಿ 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 ಒಂದು ಕ್ಷಣಕ್ಕೆ ಏನ್ ಡಿಸೈಡ್ ಮಾಡ್ತಾನೆ ಅಂತಂದ್ರೆ, ಈ ತರ ಯೋಚನೆ ಮಾಡೋದೇ ಬೇಡ, ನನಗೆ ಯಾವ ಒಂದು ಚಿಂತೆನೂ ಬೇಡ, ಯಾವ್ದನ್ನು ನಾನು ಸರಿ ಅಂತ ಪ್ರೂವ್ ಮಾಡೋದು ಬೇಡ, ಯಾವ್ದು ತಪ್ಪು ಅಂತ ಪ್ರೂವ್ ಮಾಡೋದು ಬೇಡ. ಯಾಕೆ ಅಂದ್ರೆ ನಾನು ಪ್ರತಿ ಕ್ಷಣಕ್ಕೆ ಎಲ್ಲಿ ಬೇಕಲ್ಲಿ ಹೋದ್ರು ಕೂಡ ಇದೇ ಯೋಚನೆ ಬರುತ್ತೆ ಅಂತ ಹೇಳಿ ಏನ್ ಮಾಡ್ತಾನೆ, ಒಂದು ದಿನ ರಾತ್ರಿ ಹೊತ್ತು ಗೋಡೆ ನೋಡ್ಕೊಂತ ಕೂತ್ ಬಿಡ್ತಾನೆ ಅವ್ನು ಸೋಫಾ ಮೇಲೆ. ಈಗ ಗೋಡೆ ನೋಡ್ಕೊಂತ ಕೂತಾಗ ಹಸುವಾಗುತ್ತೆ, ಹೋಗಿ ಲೈಕ್ ಊಟ ಮಾಡ್ತಾನೆ. ಊಟ ಮಾಡಿದ್ಮೇಲೆ ಹಾಗೆ ಒಂದು ಕಳೆದು ಹೋಗಿರೋ ಒಂದು ಯೋಚನೆಯಲ್ಲಿ ಅವನ ಒಂದು ಶೆಲ್ಫ್ ಅನ್ನು ಹುಡುಕ್ತಾ ಇರ್ಬೇಕಾದ್ರೆ ಒಂದು ವಿಡಿಯೋ ಗೇಮ್ ಇಂದ ಸಿಡಿ ಸಿಗುತ್ತೆ. ಆ ವಿಡಿಯೋ ಗೇಮ್ ಅವನ ಸಣ್ಣ ವಯಸ್ಸಿದ್ದಾಗಿಂದ ಆಡಿರೋದು. ಆ ಗೇಮ್ ಹೆಂಗ್ ನಡೆಯುತ್ತೆ ಅಂತ ಎಲ್ಲ ಅವ್ನಿಗೆ ಗೊತ್ತು, ಎಷ್ಟೋ ಸಲ ಆಡಿದಾನೆ, ವಿನ್ ಆಗಿದ್ದಾನೆ. ಅದನ್ನು ಫೈನಲ್ ಲೆವೆಲ್ ತನಕ ಹೋಗಿ ಅವ್ನು 10 ಲೆವೆಲ್ಸ್ ಇರ್ತವೆ. 10 ಲೆವೆಲ್ ಆದ್ಮೇಲೆ ವಿಡಿಯೋ ಗೇಮ್ ಮುಗಿದೋಗುತ್ತೆ, ಗೇಮ್ ಓವರ್ ಆಗುತ್ತೆ. ಅದನ್ನ ಮತ್ತೆ ಅವ್ನು ಹಾಕ್ಬಿಟ್ಟು ಬೇಜಾರಾಗ್ತಿದೆ ಅಂತ ಹೇಳಿ ಆಲ್ರೆಡಿ ಅವನಿಗೆ ಗೊತ್ತಿದೆ, ನಾ ಏನ್ ಹೇಳಿದೀನಿ, ಅವ್ನಿಗೆ ಹಿಂದೆ ಈ ವಿಡಿಯೋ ಗೇಮ್ ನ ಆಡಿದ್ದಾನೆ, ಯಾವ್ಯಾವ ಸ್ಟೆಪ್ ಅಲ್ಲಿ ಯಾವ್ಯಾವ ಲೆವೆಲ್ ಅಲ್ಲಿ ಎಲ್ಲೆಲ್ಲಿ ಹೋಗ್ಬೇಕು, ಏನೇನ್ ಆಟ ಅಂತ ಎಲ್ಲ ಗೊತ್ತಿದೆ ಅವನಿಗೆ. ಸೊ ತರ ಹಂಗೆ ಅವನು ಗೇಮ್ ಅಲ್ಲಿ ಮುಳುಗ್ಬಿಡ್ತಾನೆ. ಈ ಯೋಚನೆ ಎಲ್ಲ ಬಿಟ್ಬಿಡ್ತಾನೆ, ಇಚ್ಛಾಶಕ್ತಿ ಇದೆಯಲ್ಲ ಇವೆಲ್ಲ ಬೇಡ ಅಂತ ಹೇಳಿ ಗೇಮ್ ಅಲ್ಲಿ ಮುಳುಗಿ ಸುಮ್ಮನೆ ಗೇಮ್ ಆಡ್ತಾ 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 ಒಂದು ಕ್ಷಣಕ್ಕೆ ಗೇಮ್ ಓವರ್ ಅಂತ ಬಂದ್ಬಿಡುತ್ತೆ ಸ್ಕ್ರೀನ್ ಮೇಲೆ. ಅವಾಗ ಅವನಿಗೆ ಟೈಮ್ ಹೋಗಿದ್ದ ಗೊತ್ತಾಗಲ್ಲ, ಏನಿದು ನನಗೆ ಈ ತರ ಒಂದು ಯೋಚನೆ ಬಂದಿತ್ತು, ಗೇಮ್ ಆಡೋಣ ಅಂತ ಕೂತ್ಕೊಂಡ್ರೆ ತುಂಬಾ ತಲೆನ ಆಗ್ಬಿಟ್ಟು ನಾನು ಎಂಜಾಯ್ ಮಾಡ್ತಾ ಮಾಡ್ತಾ ಗೇಮೇ ಮುಗಿದೋಗ್ಬಿಡ್ತಲ್ಲ. ಆಮೇಲೆ ಮತ್ತೆ ಇನ್ನೊಂದು ಯೋಚನೆ ಬರುತ್ತೆ, ಹೌದು ಯಾಕೆ ಇಷ್ಟು ಬೇಗ ಮುಗೀತು ಅಂತಂದ್ರೆ ನನಗೆ ಫಸ್ಟ್ ಈ ಗೇಮ್ ನ ಎಂಜಾಯ್ ಮಾಡ್ತಾ ಇದ್ದೆ, ನೆಕ್ಸ್ಟ್ ನನಗೆ ಗೇಮ್ ಯಾವ ಯಾವ ಲೆವೆಲ್ ಅಲ್ಲಿ ಏನೇನ್ ಆಗತ್ತೆ ಅಂತ ಎಲ್ಲ ಗೊತ್ತಿತ್ತು. ಯಾಕಂದ್ರೆ ನಾನು ಸಣ್ಣ ವಯಸ್ಸಿಂದ ಇದನ್ನ ಆಡ್ತಾ ಇದ್ದೀನಿ. ಅದಕ್ಕೆ ಲೈಕ್ ಇದು ಆಲ್ರೆಡಿ ಪ್ರೀ ಮೇಡ್ ಗೇಮ್ ಇದ್ರು ಕೂಡ ಏನೋ ಒಂದು ನನಗೆ ಖುಷಿ ತಂದ್ಕೊಡ್ತು ಈ ಒಂದು ಮೂಮೆಂಟ್ ಅಲ್ಲಿ. ಈ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ನಾನು ತುಂಬಾ ಗಮನವಿಟ್ಟು ಆಡಿದ್ನಲ್ಲ, ಇಡೀ ಜಗತ್ತಲ್ಲಿರೋ ಎಲ್ಲ ಗೊಂದಲಗಳು, ಆ ಕ್ವಶನ್ ಎಲ್ಲ ಗೊಂದಲಗಳು ಹೋಗಿ ಆಲ್ರೆಡಿ ಸುಳ್ಳು ಅಂತ ಗೊತ್ತಿರೋ ಗೇಮು, ಆಲ್ರೆಡಿ ಇಲ್ಯೂಷನ್ ಅಂತ ಗೊತ್ತಿರೋ ಗೇಮ್, ಆಲ್ರೆಡಿ ನಡೆದು ಏನೇನ್ ಆಗುತ್ತೆ ಅಂತ ಗೊತ್ತಾಗಿರೋ ಗೇಮ್ ನ ಇಷ್ಟು ಎಂಜಾಯ್ ಮಾಡಿದೆ. ಅವಾಗ ಅವನ ಮನಸ್ಸಲ್ಲಿ ಒಂದು ಮೀನಿಂಗ್ಫುಲ್ ಆಗಿರೋ ಯೋಚನೆ ಬರುತ್ತೆ. ಅದೇನಂತಂದ್ರೆ, ಇಷ್ಟು ವರ್ಷಗಳ ಕಾಲ, ಇಷ್ಟು ದಿನಗಳ ಕಾಲ ನಾನು ಇಚ್ಛಾಶಕ್ತಿ ಇದೆಯಾ ಇಲ್ವೋ ಅಂತ ಹೇಳಿ ತುಂಬಾ ಪ್ರಯತ್ನ ಪಟ್ಟೆ ತಿಳ್ಕೊಳಕ್ಕೆ. ನನಗೆ ತುಂಬಾ ಕನ್ಫ್ಯೂಷನ್ ಆಯ್ತು. ನನ್ನ ಫ್ರೆಂಡ್ಸ್ ಹತ್ರ ಹೋದೆ, ನನ್ನ ಪಾರ್ಕ್ ಹತ್ರ ಹೋದೆ, ಎಲ್ಲಿ ಯೋಚನೆ ಮಾಡಿದ್ರು ಕೂಡ ಆಲ್ರೆಡಿ ಪ್ರೀ ಮೇಡ್ ಆಗ್ಬಿಟ್ಟಿದೆ ಇದು ಒಂದು ಲೈಫ್ ಅನ್ನೋ ಯೋಚನೆನೇ ತಲೆಯಲ್ಲಿ ಕೂತ್ಬಿಟ್ಟಿತ್ತು. ನನ್ನ ಕೈಯಲ್ಲಿ ಏನೋ ಒಂದು ಇಚ್ಛಾಶಕ್ತಿ ಇಲ್ಲ ಅಂತಾನೆ ತಲೆಯಲ್ಲಿ ಯಾವಾಗ್ಲೂ ಅನಿಸ್ತಾ ಇತ್ತು. ಆದ್ರೆ ಈ ಗೇಮ್ ಇಂದ ನಾ ಏನೋ ಒಂದು ಕಲಿತೆ. ಅದೇನು ಅಂತಂದ್ರೆ, ಯಾವ ಲೆವೆಲ್ ಅಲ್ಲಿ ಏನಾಗುತ್ತೆ ಅಂತ ನನಗೆ ಆಲ್ರೆಡಿ ಗೊತ್ತಾಗಿರೋ ಒಂದು ಗೇಮ್ ನೇ ಇಷ್ಟೊಂದು ಎಂಜಾಯ್ ಮಾಡ್ತೀನಿ ಅಂತಂದ್ರೆ, ಅಂದ್ರೆ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಗಮನ ಕೊಟ್ಟು ಎಂಜಾಯ್ ಮಾಡ್ತೀನಿ ಅಂತಂದ್ರೆ, ಇಚ್ಛಾಶಕ್ತಿ ಇದೆಯಾ ಇಲ್ವಾ ಅಂತ ಹೇಳಿ ಲೈಫ್ ಬಗ್ಗೆ ನಾನು ಯಾಕೆ ಯೋಚನೆ ಮಾಡ್ಲಿ? ಇಚ್ಛಾಶಕ್ತಿ ಇದ್ರೇನು ಬಿಟ್ರೇನು, ಈ ಗೇಮ್ ನ ನಾನು ಹೇಗೆ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಎಂಜಾಯ್ ಮಾಡಿದ್ನು, ಹೇಗೆ ಇದು ಸುಳ್ಳು ಅಂತ ಗೊತ್ತಿದ್ರು ಕೂಡ ಪ್ರತಿಯೊಂದು ಕ್ಷಣದಲ್ಲೂ ನಾನು ಅದನ್ನ ಇಷ್ಟಪಟ್ಟು ಆಡಿದ್ನೋ, ಅದೇ ತರ ಲೈಫ್ ನ ಕಳಿಬೇಕು. ಈ ಲೈಫ್ ನ ನೀವು ಗಮನವಿಟ್ಟು ನೋಡಿ. ಈ ಒಂದು ವಿಡಿಯೋದಿಂದ ನಾನು ಏನು ಸಂದೇಶ ಕೊಡ್ತಾ ಇದ್ದೀನಿ ಅಂತಂದ್ರೆ, ಈ ಲೈಫ್ ನೀವು ಗಮನ ಇಟ್ಟು ನೋಡಿ. ಕೆಲವೊಂದು ಸಾರಿ ಘಟನೆಗಳು ಹೇಗೆ ನಡೀತಾವ ಅಂತಂದ್ರೆ, ನನ್ನ ಕೈಯಲ್ಲಿ ಎಲ್ಲ ಲೈಫ್ ನಡೀತಾ ಇದೆ, ನಾನೇ ಕಂಟ್ರೋಲ್ ಮಾಡ್ತಾ ಇದ್ದೀನಿ, ನಾನು ಹೇಳ್ದಂಗೆ ನಡೀತಾ ಇದೆ, ನಾನು ಹೇಳ್ದಂಗೆ ಎಲ್ಲರೂ ಕೇಳ್ತಾ ಇದ್ದಾರೆ, ನನ್ನ ಇಚ್ಛಾಶಕ್ತಿ ಅದು ಇದು ಅಂತ ಅಹಂಕಾರದಿಂದ ನಾವು ಬೀಗ್ತಾ ಇರ್ತೀವಿ. ಇನ್ನು ಕೆಲವೊಂದು ಘಟನೆಗಳಲ್ಲಿ ಎಲ್ಲ ಏನೋ ಒಂದು ನನಗೋಸ್ಕರ ಮಾಡಿಟ್ಬಿಟ್ಟಿದ್ದಾರೆ, ನನ್ನ ಕರ್ಮ ಆ ತರ ಈ ತರ, ಲೈಕ್ ಅದು ಹಿಂಗ ನಡೀತೀಯೋ ಹಂಗ್ ನಡೆಸ್ತಾ ಇದೆ ನನ್ನನ್ನ, ಈ ತರ ಯೋಚನೆಗಳು. ಈ ಎರಡು ಯೋಚನೆಗಳನ್ನು ನೀವು ಸರಿಯಾಗಿ ನೋಡಿದ್ರೆ ಎರಡೂ ನಿಜ ಅಲ್ಲ. ಯಾಕೆ ಅಂತಂದ್ರೆ, ಯಾವ್ದು ಪ್ರೀ ಮೇಡ್ ಇದೆ, ಯಾವ್ದು ಪ್ರೀ ಮೇಡ್ ಅಲ್ಲ ಅನ್ನೋದು ಸಿಚುವೇಶನ್ ಡಿಸೈಡ್ ಮಾಡುತ್ತೆ ಹೊರತು ನಾವು ಎಲ್ಲ ಒಂದು ಥರ್ಡ್ ಪರ್ಸನ್ ಆಗಿ ಡಿಸೈಡ್ ಮಾಡೋದಲ್ಲ. ಈ ವ್ಯಕ್ತಿ ನೋಡಿ, ಯಾವಾಗ್ಲೂ ಅವನಿಗೆ ಒಂದು ವಿಡಿಯೋ ನೋಡ್ಬಿಟ್ಟು ಕನ್ಫ್ಯೂಸ್ ಆಗ್ಬಿಟ್ಟು ನನಗೆ ಇಚ್ಛಾಶಕ್ತಿನೇ ಇಲ್ಲ, ಯಾವಾಗ್ಲೂ ಒಂದು ಕಾಸ್ ಎಫೆಕ್ಟೇ ನನ್ನ ಲೈಫ್ ನಡೆಸ್ತಾ ಇದೆ ಅಂತ ಅವನು ಅನ್ಕೊಂಡಿದ್ದ. ಆದರೆ ಯಾವಾಗ ಇವೆಲ್ಲ ಯೋಚನೆಯನ್ನ ಮರೆತು ಒಂದು ಕ್ಷಣ ತಣ್ಣಗಾಗಿ ಆ ಲೈಫ್ ಅನ್ನೋ ಒಂದು ವಿಡಿಯೋ ಗೇಮ್ ನ ಅವನು ಆಡಿದ್ನೋ, ಅವಾಗ ಅವನಿಗೆ ಇಷ್ಟ ಅನ್ನೋದೊಂದು ಬಂತು. ಅಂದ್ರೆ ಒಂದು ಕ್ಯೂರಿಯಾಸಿಟಿ ಮತ್ತೆ ಒಂದು ಮೀನಿಂಗ್ ಅನ್ನ ಕಂಡುಕೊಳ್ಳಬೇಕು ಅನ್ನೋ ಒಂದು ಭಾವನೆ ಏನಿತ್ತು, ಅದು ಪ್ರೆಸೆಂಟ್ ಮೂಮೆಂಟ್ ನ ಅವನಿಗೆ ಬಹಳ ವ್ಯಾಲ್ಯೂಯಬಲ್ ಆಗಿ ಮೂಡಿಸ್ತು. ಆದ್ದರಿಂದ ಅವನಿಗೆ ಆ ಗೇಮ್ ನ ಆಡಿದ್ರು ಕೂಡ ಅವನಿಗೆ ಗೊತ್ತಿತ್ತು ಆ ಗೇಮ್ ಮುಗಿಯುತ್ತೆ, ಒಂದು ಕ್ಷಣಕ್ಕೆ ಒಂದು ಲೆವೆಲ್ಗೆ ಮುಗಿಯುತ್ತೆ ಅಂತ ಗೊತ್ತಿತ್ತು. ಆದ್ರೂ ಅದನ್ನ ಅವನು ನಿಜ ಅನ್ನೋ ತರ ಎಂಜಾಯ್ ಮಾಡ್ದ. ಇದೇ ತರ ಲೈಫ್ ಕೂಡ, ಲೈಫ್ ಅಲ್ಲಿ ಇಚ್ಛಾಶಕ್ತಿಯಿಂದ ಕೆಲವೊಂದ್ ಸಲ ಮಾಡ್ತೀವಿ ಅಂತಂದ್ರೆ ಹೋದಾಗ್ಲೂ ಕೂಡ ಕೆಲವೊಂದು ಘಟನೆ ನಡೆಯಲ್ಲ. ಅದೇ ತರ ಯಾರೊಬ್ರು ನೀವು ನಡೆಸ್ತಾ ಇದಾರೆ, ಆಲ್ರೆಡಿ ಎಲ್ಲ ಡಿಸೈಡ್ ಆಗಿದೆ ಅಂತಂದ್ರೂ ಕೂಡ ಎಲ್ಲ ನಡೆಯಲ್ಲ. ಆದ್ದರಿಂದ
ಇವೆರಡರಲ್ಲಿ ಯಾವ್ದು ನಿಜ ಯಾವ್ದು ಸುಳ್ಳು ಅಂತೇಳಿ ನಾವು ತಲೆ ಕೆಡ್ಸ್ಕೊಳ್ಳೋ ಬದಲು ಈ ಮನುಷ್ಯ ಏನ್ ಮಾಡಿದೆ ನೋಡಿ, ಆ ಪ್ರೆಸೆಂಟ್ ಮೂಮೆಂಟ್ ಅಂದ್ರೆ ಈ ಕ್ಷಣವನ್ನ ಸರಿಯಾಗಿ ಕಳಿಬೇಕು. ನೀವು ಎಲ್ಲ ಒಂದು ಯೋಚನೆಯನ್ನು ಮರೆತು ಲೆಟ್ ಗೋ ಮಾಡ್ಬಿಟ್ಟು ಈ ಕ್ಷಣವನ್ನು ನೀವು ಸರಿಯಾಗಿ ಕಳೆದಿದ್ದೆ ಆದಲ್ಲಿ ಲೈಫ್ ನಿಜವಾಗ್ಲೂ ನಮಗೋಸ್ಕರ ಯಾರಾದ್ರೂ ಡಿಸೈನ್ ಮಾಡಿದ್ರೇನು ಅಥವಾ ಲೈಫ್ ನ ನಾವೇ ಕೈಯಾರೆ ಮಾಡ್ಕೊಳ್ತಿದ್ರೇನು ಅವೆರಡು ಮ್ಯಾಟರ್ ಆಗಲ್ಲ. ಅವಾಗ ಏನ್ ಸಿಗುತ್ತೆ? 100% ಹ್ಯಾಪಿನೆಸ್ ಸಿಗುತ್ತೆ. ಅದಕ್ಕೆ ಹೇಳೋದು, ಹ್ಯಾಪಿನೆಸ್ ಅನ್ನೋದು ಯಾವತ್ತಿಗೂ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಇರುತ್ತೆ. ಆ ವ್ಯಕ್ತಿ ತರ ಎಲ್ಲ ಯೋಚನೆಯನ್ನು ಬಿಟ್ಟು ಸುಳ್ಳು ಅಂತ ಗೊತ್ತಿರೋ ಗೇಮ್ ನ ಕೂಡ ಅವನು ಹೇಗೆ ಎಂಜಾಯ್ ಮಾಡಿದ್ನೋ ಅದೇ ತರ ಈ ಮಿಥ್ಯವಾದ ಲೈಫ್ ನ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಕಳೆಯೋದ್ರ ಮೂಲಕ, ನಿಮಗೆ ಇಷ್ಟವಾದ ಒಂದು ಕೆಲಸಗಳನ್ನ ಮಾಡೋದರ ಮೂಲಕ, ಮತ್ತೆ ನಿಮಗೆ ಇಷ್ಟವಾದ ಕೆಲಸಗಳಲ್ಲಿ ನಿಮ್ಮ ಭವಿಷ್ಯವನ್ನು ಕಾಣುವುದರ ಮೂಲಕ, ಡೂ ವಾಟ್ ಯು ಲವ್ ಅಂಡ್ ಲವ್ ವಾಟ್ ಯು ಡೂ ಅಂತ ಏನ್ ಸ್ಟೀವ್ ಜಾಬ್ಸ್ ಅವ್ರು ಹೇಳಿದ್ದಾರೆ. ನೀವು ಏನನ್ನ ಮಾಡ್ತಿರೋ ಅದನ್ನ ಇಷ್ಟಪಟ್ಟು ಮಾಡಿ, ನೀವು ಏನನ್ನ ಇಷ್ಟಪಡ್ತಿರೋ ಅದನ್ನೇ ಮಾಡಿ. ಸೊ ಈ ತರ ಒಂದು ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಯಾಕೆ ಕಳಿಬೇಕು ಅನ್ನೋದು ಈ ಒಂದು ಕಥೆಯಿಂದ ತಿಳಿದು ಬರುತ್ತೆ. ಸೊ ಇಲ್ಲಿ ಇಚ್ಛಾಶಕ್ತಿ ನಮ್ಗೆ ನಿಜವಾಗ್ಲೂ ಇದೆಯೋ ಅಥವಾ ಯಾರಾದ್ರೂ ನಮ್ಗೆ ನಡೆಸ್ತಾ ಇದಾರೆ, ಕಾಸ್ ಅಂಡ್ ಎಫೆಕ್ಟ್, ಇದನ್ನ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ನಾವು ಅನುಭವಿಸಿದ್ದಾದಲ್ಲಿ ಅದು 100% ಹ್ಯಾಪಿನೆಸ್ ಕಾರಣ ಅಂತ ಈ ಒಂದು ವಿಡಿಯೋ ಮೂಲಕ ನಾನು ಹೇಳಕ್ಕೆ ಟ್ರೈ ಮಾಡ್ತೀನಿ. ನಿಮಗೆ ಇದೇ ತರಹದ ಬ್ರಹ್ಮಾಂಡಗಳ ವಿಷಯಗಳು ಮತ್ತು ಮನಸ್ಸಿನ ವಿಷಯಗಳು ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.